ಏನಂತೀರಿ? ರಂಗಕುಣಿತ. ಹೇಳಿ ಕೇಳಿ ಕರ್ನಾಟಕದ ನೆಲವು ವೈವಿಧ್ಯಮಯ ಜನಪದ ಕಲೆಗಳ ನಾಡಾಗಿದ್ದು, ಈ ಕಲೆಗಳಲ್ಲಿ ಗ್ರಾಮೀಣ ಜೀವನದ ಭಾವನೆ, ಸಂಸ್ಕೃತಿ, ಆಚರಣೆ, ನಂಬಿಕೆ ಹಾಗೂ ಜನರ ಮನೋಭಾವಗಳು ಪ್ರತಿಫಲಿಸುತ್ತವೆ. ಅಂತಹ ಅದ್ಭುತ ಜನಪದ ಕಲೆಯ ಭಾಗವೇ ರಂಗಕುಣಿತ ಎಂದರೂ ತಪ್ಪಾಗದು. ರಂಗಕುಣಿತ ಇದು ಕೇವಲ ಮನರಂಜನೆಗಾಗಿ ಮಾಡುವ ನೃತ್ಯವಾಗಿರದೆ, ಧಾರ್ಮಿಕ ಭಕ್ತಿ ಮತ್ತು ನಂಬಿಕೆಯ ಹೆಸರಿನಲ್ಲಿ ಇಡೀ ಊರಿನ ಜನರನ್ನು ಒಗ್ಗಟ್ಟಾಗಿಸುವ ಮತ್ತು ಕೃಷಿ ಚಟುವಟಿಕೆಗಳಿಗೆ ಮುಂಚೆ ಜಡವಾಗಿದ್ದ ಅವರ ದೇಹವನ್ನು ಸಡಿಲಗೊಳಿಸುವುದಷ್ಟೇ ಅಲ್ಲದೆ, ಸಾಮಾನ್ಯ ಅತಿಸಾಮಾನ್ಯ ಜನರಿಗೂ ತಾಳ ಮತ್ತು ನೃತ್ಯದ ಗತ್ತುಗಳನ್ನು ಕಲಿಸುವ ಸುಂದರ ಕಲೆಯ ರೂಪವಾಗಿದೆ. ಸಾಮಾನ್ಯವಾಗಿ ಈ ರಂಗಕುಣಿತವನ್ನು ಬಹುತೇಕ ಹಳ್ಳಿಗಳ ಉತ್ಸವ, ಜಾತ್ರೆ, ದೇವರ ಹಬ್ಬ ಮುಂತಾದ ವಿಶೇಷ ಸಮಾರಂಭಗಳು ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ಕಾಣಸಿಗುವ ಜನಪದ ನೃತ್ಯ ರೂಪವಾಗಿದೆ. ರಂಗ ಎಂಬ ಪದವು ಇಲ್ಲಿ ಬಣ್ಣ, ಚೈತನ್ಯ, ಉತ್ಸಾಹ ಮತ್ತು ವೇದಿಕೆಯ ಅರ್ಥವನ್ನು ನೀಡಿದರೆ, ಇನ್ನು ಕುಣಿತ ಎನ್ನುವುದು ಮನಸ್ಸಿನ ಎಲ್ಲಾ ದುಗಡಗಳನ್ನು ಮರೆತು ಊರಿನವರೆಲ್ಲ ಸೇರಿಕೊಂಡು ಭಕ್ತಿ, ಭಾವ ಮತ್ತು ಉಲ್ಲಾಸದಿಂದ ತಮಟೆಯ ನಾದಕ್ಕೆ ತಕ್ಕಂತೆ ಮಾಡುವ ನೃತ್ಯವಾಗಿದೆ. ಈ ಕಲೆಯ ಮೂಲಕ ಕುಣಿಯುವವರು ಮತ್ತು ಅದನ್ನು ನೋಡಲು ಬಂದವರ ಮನಸ್ಸನ್ನು ರಂಜಿಸುವುದರ ಜೊತೆಗೆ ಅವರ ಸಂಸ್ಕೃತಿಯ ಬೇರುಗಳನ್ನು ಉಳಿಸಿಕೊಂಡು ಹೋಗುವ ಸುಂದರ ಪರಂಪರೆಯ ದ್ಯೋತಕವಾಗಿದೆ. ಸಾಮಾನ್ಯವಾಗಿ ನೃತ್ಯ ಎಂದೊಡನೆ ವಿಶೇಷ ವೇಷಭೂಷಣ ಧರಿಸಿಕೊಂಡು ಹಾಡು ಮತ್ತು ತಾಳಕ್ಕೆ ಅನುಗುಣವಾಗಿ ಕೈಕಾಲು ಮತ್ತು ಮುಖಭಾವನೆಯ ಮೂಲಕ ಪ್ರದರ್ಶಿಸುತ್ತಾರೆ. ಆದರೆ ಈ ರಂಗಕುಣಿತದಲ್ಲಿ ಇದಾವುದರ ಪರಿಮಿತಿಯೇ ಇಲ್ಲದೆ ಊರಿನ ಮಧ್ಯದಲ್ಲಿರುವ ದೊಡ್ಡ ಮೈದಾನ ಅಥವಾ ನಮ್ಮೂರು ಬಾಳಗಂಚಿಯಲ್ಲಿ ಇರುವಂತೆ ರಂಗಮಂಟಪದ ಮುಂದೆ ರಾತ್ರಿ ಊಟವಾದ ನಂತರ ಕನಿಷ್ಠ ಪಕ್ಷ ಮನೆಗೆ ಒಬ್ಬರಂತೆ ಗಂಡಸರು ಮತ್ತು ಮಕ್ಕಳು ಕೈಯಲ್ಲೊಂದು ಶಲ್ಯ ಇಲ್ಲವೇ ಕೈವಸ್ತ್ರ ಹಿಡಿದು, ಗೆಜ್ಜೆ ಇದ್ದರೆ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು, ಗೆಜ್ಜೆ ಇಲ್ಲದಿದ್ದರೆ ಜಾಲಿಯ ಕಾಯಿಗಳು ಸದ್ದು ಮಾಡುವುದರಿಂದ ಅಂಥವುಗಳನ್ನು ಕಟ್ಟಿಕೊಂಡು ರಂಗಮಂಟಪದ ಮುಂದೆ ಬಂದು ಸೇರುತ್ತಾರೆ. ಇನ್ನು ತಮಟೆ ನುಡಿಸುವವರು ರಂಗಮಂಟಪದ ಮುಂದೆ ತೆಂಗಿನ ಗರಿಯ ಸೋಗೆಗಳಿಗೆ ಬೆಂಕಿ ಹಾಕಿ ಚರ್ಮದ ತಮಟೆಗಳನ್ನು ಹದವಾಗಿ ಕಾಯಿಸಿ, ಈಗೆಲ್ಲ ಪಾಲಿಥೀನ್ ತಮಟೆಗಳು ಬಂದಿದ್ದು ಅವುಗಳ ನಾದ ಚರ್ಮದ ತಮಟೆಗಳ ಮುಂದೆ ಏನೂ ಇಲ್ಲವಾಗಿದೆ. ಠಣ ಠಣ ಎನ್ನುತ್ತಿದ್ದಂತೆಯೇ ಆಬಾಲ ವೃದ್ಧರಾದಿಯಾಗಿ ಎಲ್ಲಾ ಗಂಡಸರು ಕೈಯಲ್ಲಿ ಶಲ್ಯವೋ ಇಲ್ಲವೇ ಹೆಗಲು ಮೇಲಿನ ವಸ್ತ್ರವನ್ನು ಹಿಡಿದುಕೊಂಡು ಹಲ್ಲಿಯೋ 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 ಎಂದು ರಂಗ ಕುಣಿಯುವುದಕ್ಕೆ ಅರ್ಧ ವೃತ್ತಾಕಾರದಲ್ಲಿ ನಿಂತು ಸಿದ್ಧರಾಗುತ್ತಾರೆ. ಆರಂಭದಲ್ಲಿ ತಮಟೆ ನುಡಿಸುವವರು ನಿಧಾನಗತಿಯಲ್ಲಿ ಕೈಕಾಲುಗಳನ್ನು ಸಡಿಲಗೊಳಿಸುವ ಗತ್ತನ್ನು ನುಡಿಸುತ್ತಾ, ಕೆಲ ಸಮಯದ ನಂತರ ವೇಗವಾಗಿ ನುಡಿಸುವ ಗತ್ತಿಗೆ ಕೈಕಾಲುಗಳನ್ನು ಚಲಿಸುತ್ತಾ ಅದಕ್ಕೆ ತಕ್ಕಂತೆ ದೇಹವನ್ನು ಬಳುಕಿಸುತ್ತಾ ಸಹಜವಾಗಿ ಆದರೆ ಅಷ್ಟೇ ಸುಂದರವಾಗಿ ಮನಬಿಚ್ಚಿ ಕುಣಿಯುವುದನ್ನು ನೋಡುವುದಕ್ಕಿಂತಲೂ ಅನುಭವಿಸಿದರೆ ಬಹಳ ಮುದ ನೀಡುತ್ತದೆ. ಇದು ಕೇವಲ ಕಲೆ ಅಥವಾ ಕಲಾ ಪ್ರದರ್ಶನವಷ್ಟೇ ಆಗಿರದೆ, ಊರಿನ ಜನರ ಒಗ್ಗಟ್ಟು, ಸಹಕಾರ, ಸಮುದಾಯ ಭಾವ ಮತ್ತು ಸಂಭ್ರಮದ ಸಂಕೇತವಾಗಿದೆ. ಪ್ರತಿ 1-2 ನಿಮಿಷಗಳೊಮ್ಮೆ ಹಲ್ಲಿಯೋ 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 ಎಂದು ದಿಕ್ಕು ಬದಲಿಸುತ್ತಾ, ಪ್ರತಿ 5-6 ನಿಮಿಷಗಳೊಮ್ಮೆ ಗತ್ತನ್ನು ಬದಲಿಸುತ್ತಾ ವಿವಿಧ ರೀತಿಯಲ್ಲಿ ರಂಗ ಕುಣಿಯುತ್ತಿದ್ದರೆ, ನೋಡುತ್ತಿರುವ ಕೈಕಾಲುಗಳು ಅವರ ಅರಿವಿಲ್ಲದಂತೆಯೇ ಆಡಿಸುವುದೇ ರಂಗದ ಗತ್ತಾಗಿದೆ. ಇನ್ನು ಕುಣಿದು ಕುಪ್ಪಳಿಸಿದ ನಂತರ ಆಯಾಸವನ್ನು ಪರಿಹರಿಸಿಕೊಳ್ಳಲು ನೀಡುವ ಕೆಲ ನಿಮಿಷಗಳ ವಿಶ್ರಾಂತಿಯಲ್ಲಿ ತಮಟೆ ನುಡಿಸುವವರು ಮತ್ತು ಕುಣಿಯುವವರಲ್ಲಿ ಕೆಲವರು ಆ ಊರಿನ ದೇವರ ಕುರಿತಾದ ಪದಗಳನ್ನು ಹೇಳಿ ರಂಜಿಸಿದರೆ, ಇನ್ನು ಕೆಲವೊಮ್ಮೆ ರಂಗ ಕುಣಿಯುವವರನ್ನು ಮತ್ತು ಅದನ್ನು ನೋಡಲು ಬಂದವರ ಮನರಂಜಿಸಲು ವಿವಿಧ ವೇಷಗಳನ್ನು ಧರಿಸಿ ಸಣ್ಣ ಸಣ್ಣ ಹಾಸ್ಯ ಕುಚೇಷ್ಟಗಳಿಂದ 5-10 ನಿಮಿಷ ಎಲ್ಲರನ್ನೂ ನಗೆಗಡಲಲ್ಲಿ ತೇಲಿಸುತ್ತಾರೆ. ಹೀಗೆ ಹಾಸ್ಯ ಕುಚೇಷ್ಟಗಳನ್ನು ಮಾಡುವ ಸಂದರ್ಭದಲ್ಲಿ ಕೆಲವೊಮ್ಮೆ ಗ್ರಾಮೀಣ ರೀತಿಯ ಅಶ್ಲೀಲಕ್ಕೆ ತಿರುಗಿ ಅಲ್ಲಿರುವ ಹೆಂಗಳಿಯರಿಗೆ ಮುಜುಗರ ತರುವ ಸಂದರ್ಭಗಳು ಉಂಟು. ಹೀಗೆ ಸುಮಾರು 1 ಗಂಟೆಗಳ ಕಾಲ ರಂಗಕುಣಿತ ಮತ್ತು ಹಾಸ್ಯಗಳ ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಸುಖವಾದ ನಿದ್ರೆಗೆ ಜಾರುತ್ತಾರೆ. ಈ ರೀತಿಯ ರಂಗಕುಣಿತ ಊರಿನ ಹಬ್ಬಕ್ಕೆ ವಾರ ಇಲ್ಲವೇ 2 ವಾರಗಳ ಮುಂಚೆಯೇ ಆರಂಭವಾಗಿ ಹಬ್ಬದ ದಿನಕ್ಕೆ ಕೊನೆಗೊಳ್ಳುತ್ತದೆ.
ಆಧುನಿಕತೆಯ ಪರಿಣಾಮದಿಂದ ಇಂದಿನ ಯುವ ಪೀಳಿಗೆಗಳ ಆಸಕ್ತಿ ಯಾಂತ್ರೀಕೃತ ನಗರ ಜೀವನದ ತಂತ್ರಜ್ಞಾನ ಮತ್ತು ಹೊಸ ಮನರಂಜನಾ ರೂಪಗಳ ಕಡೆ ಹೆಚ್ಚು ತಿರುಗಿರುವ ಕಾರಣ ಇಂತಹ ಅನೇಕ ಜನಪದ ಕಲೆಗಳು ನಿಧಾನವಾಗಿ ಕಣ್ಮರೆಯಾಗುತ್ತಿದ್ದರೂ ಇಂದಿಗೂ ಹಳೆ ಮೈಸೂರಿನ ಭಾಗಗಳಾದ ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ರಂಗಕುಣಿಪಾಯಂತಹ ಜನಪದ ಕಲೆಗಳು ಉಳಿದಿರುವುದು ಶ್ಲಾಘನೀಯವಾಗಿದೆ. ನಮ್ಮ ಜನಪದ ಕಲೆಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಈ ಎಲ್ಲಾ ಕಲೆಗಳನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿ ಶಾಲಾ ಕಾಲೇಜು ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಶ್ಚಾತ್ಯ ನೃತ್ಯಗಳ ಬದಲಾಗಿ ಇಂತಹ ನಮ್ಮ ಗ್ರಾಮೀಣ ಸೊಗಡಿನ ಜನಪದ ಕಲೆಗಳಿಗೆ ಪ್ರಾಮುಖ್ಯತೆ ನೀಡಿದಲ್ಲಿ ನಮ್ಮ ಜನಪದ ಕಲೆ ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸಿದಂತೆಯೂ ಆಗುತ್ತದೆ ಮತ್ತು ನಮ್ಮ ಸಂಸ್ಕೃತಿಯು ಮುಂದಿನ ಪೀಳಿಗೆಗೂ ಜೀವಂತವಾಗಿ ಉಳಿಸಬಹುದಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?